ಪೆಟ್ಟಿ ಕೇಸ್ ಅಲ್ಲ, ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಇದು ಯಾಕಂದ್ರೆ ಇಬ್ರು ಮಹಿಳೆಯರಿದ್ದಾರೆ, ಚಿಕ್ಕ ಮಕ್ಕಳಿದಾವೆ, ಅವ್ರ ಮೇಲೆ ಈ ರೀತಿ ಹಲ್ಲೆನ ಮಾಡಿದ್ದಾರೆ. ಕಾರನ್ನ ಮಧ್ಯದಲ್ಲಿ, ಫ್ಲೈಓವರ್ ಮಧ್ಯದಲ್ಲಿ ನಿಲ್ಸಿದ್ದಾರೆ. ತಲೆಗೆ 5-6 ಗಾಯಗಳಾಗಿದ್ದಾವೆ, ಅದು ಡೀಪ್ ವೂಂಡ್ ಆಗಿದೆ. ಇದನ್ನೆಲ್ಲ ನೋಡಿದ್ರೆ ಇದು ಸಣ್ಣ ಕ್ಷುಲ್ಲಕ ಕೇಸ್ ಅಲ್ಲ, ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಅನ್ನೋದು ಪೊಲೀಸರಿಗೆ, ಅವರಿಗೆ ಕಾಮನ್ ಸೆನ್ಸ್ ಇದ್ದ ಯಾವುದೇ ಪೊಲೀಸರಿಗೂ ಅರ್ಥ ಆಗುತ್ತೆ. ಆದ್ರೂ ಅವರಿಗೆ ಏನೋ ಒಂದು ಪೆಟ್ಟಿ ಕೇಸ್ ಹಾಕಿ ಇವಾಗ ಅವರಿಗೆ ಬೇಲ್ ಕೊಟ್ಟು ಮನೆ ಕಳಿಸಿದ್ದಾರೆ. ನಾನು ಮಂಡ್ಯ SP ಅವರಾದಂತ ಶೋಭಾ ರಾಣಿ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಮೇಡಮ್ ನೀವು ಒಳ್ಳೆ ಆಫೀಸರ್ ನಮಗೆ ಗೊತ್ತು, ಆದ್ರೆ ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಬೆಂಗಳೂರು ಮೈಸೂರು ಹೈವೇನಲ್ಲಿ ಓಡಾಡೋರಿಗೆ ಒಂದ್ ರೀತಿ ಆತಂಕ ಸೃಷ್ಟಿ ಮಾಡಿದೆ. ಕಳೆದ ಒಂದು 10 ದಿನಗಳ ಹಿಂದಷ್ಟೇನೆ ಮಂಡ್ಯದಲ್ಲಿ ಒಂದು ಹೋಟೆಲ್ ಬಳಿನಲ್ಲಿ ಫೈರ್ ಆಗಿದ್ದು ನಾವು ನೋಡಿದೀವಿ. ಅದ್ಯಾವುದೋ ಜಾಲಿ ಫೈರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೂ ಮುಚ್ಚಾಕಿ ಆಯ್ತು. ಈಗ ಮದ್ದೂರಿನಲ್ಲಿ ಈ ಪ್ರಕರಣ ಸಂಭವಿಸಿದೆ. ಏನ್ ಮಾಡ್ತಾ ಇದ್ದೀರಿ ಮೇಡಮ್? ನೀವು ಕಣ್ಮುಚ್ಕೊಂಡಿದ್ದೀರಾ? ನಿಮ್ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡ್ತಾ ಇದ್ದಾರೆ? ನೀವು ಗಮನಿಸಬೇಕಲ್ವಾ ಇದನ್ನ? ನೀವು ಈ ರೀತಿ ಒಂದು ಮಾರಣಾಂತಿಕ ಹಲ್ಲೆ, ಅದು ಏನು ತಲೆಗೆ ಪೆಟ್ಟು ಬಿದ್ದಿರುವಂತದ್ದು, ಇಷ್ಟಾಗಿಯೂ ಕೂಡ ಬೇಲ್ ಸಿಗುವಂತ ಸೆಕ್ಷನ್ ಗಳನ್ನ ಹಾಕಿದ್ರೆ ಏನರ್ಥ ಮೇಡಮ್? ಇದು ದಯವಿಟ್ಟು ತಕ್ಷಣಕ್ಕೆ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಅಡಿಷನಲ್ FIR ನ ಹಾಕಬೇಕು. ಇದನ್ನ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಬೇಕು. ಅವ್ರನ್ನ ಕೂಡಲೇ ಮತ್ತೆ ಅರೆಸ್ಟ್ ಮಾಡಬೇಕು. ನೀವು ಇಲ್ಲಾಂದ್ರೆ ನಾವು ಸುಮ್ಮನೆ ಇದನ್ನ ಬಿಡಲ್ಲ. ನಾವು ಯಾರೇ ವ್ಯಕ್ತಿಗಳಾಗ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಕಾರು ಎಲ್ಲ ಹೆಚ್ಚು ಕಡಿಮೆ ತಾಗುತ್ತೆ, ಸಣ್ಣ ಪುಟ್ಟ ಡಿಕ್ಕಿಗಳಾಗುತ್ತೆ, ಒಂದ್ ಎಲ್ಲೋ ರಬ್ ಮಾಡ್ಕೊಂಡು ಹೋಗ್ಬೋದು. ಅರೆ ನಿಮ್ಗೆ ಇನ್ಸೂರೆನ್ಸ್ ಕಂಪನಿಗಳಿದಾವ್ರಿ, ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ಕೊಟ್ಟಿರ್ತಾರೆ. ನಿಮ್ ಕಾರಿಗೆ ಗುದ್ದು ಅಂತ ಹೇಳ್ಕೊಳ್ಳೆ ನೀವು ಹೊಡೆದು ಯಾರನ್ನ ಬೇಕಾದ್ರೆ ಸಾಯಿಸೋದಕ್ಕೆ ಪರ್ಮಿಷನ್ ಕೊಟ್ಟಿದಾರ? ಕಾನೂನಲ್ಲಿ ಇದಕ್ಕೆ ಅವಕಾಶ ಐತೆ.